ಸ್ನೇಹಿತರೆ, ಇದು ಸಿರಾ ಕಸ್ತೂರಿ ರಂಗಪ್ಪನ ಕೋಟೆಯ ಎಂಟ್ರೆನ್ಸ್. ಇದು ಸ್ನೇಹಿತರೆ ನಮಸ್ಕಾರ. ನಿಮ್ಮ ಹುಡುಗ ಕೊಟ್ಟಾರಾಜಣ್ಣ. ತುಮಕೂರು ಜಿಲ್ಲೆಯ ನಮ್ಮ ಸಿರಾ ತಾಲೂಕಿನ ನಮ್ಮ ಸಿರಾ ನಗರದ ಕಸ್ತೂರಿ ರಂಗಪ್ಪನ ಕೋಟೆಯ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಈ ಕೋಟೆಯನ್ನು 17ನೇ ಶತಮಾನದ ಪ್ರಕಾರ ರತ್ನಗಿರಿ ಪಾಳೆಗಾರರ ವಂಶಸ್ಥರು ಪ್ರಾರಂಭ ಮಾಡ್ತಾರೆ. ಇದನ್ನು ಅಂತಿಮ ಅಂದರೆ ಪೂರ್ಣವಾಗಿ ಗೊಳಿಸಿದ್ದು ನಮ್ಮ ಮಲ್ಲಿಕ್ ಉಷಾ ಅವರು. ಈ ಕೋಟೆಯನ್ನು ಬಹಳ ಐಡಿಯಾ ಮಾಡಿ ಆವಾಗಿನ ಕಾಲದಲ್ಲೇ ಬಹಳ ಅತ್ಯುತ್ತಮದ ಗುಣಮಟ್ಟದಲ್ಲಿ ಮತ್ತು ಶ್ರೇಣಿಯಲ್ಲಿ ಯಾವುದೇ ಒಂದು ಸಂದರ್ಭ ಬಂದರೂ ಈ ಕೋಟೆಯನ್ನು ಮುತ್ತಿಗೆ ಹಾಕಬಾರದು, ಇದನ್ನು ನಾಶ ಮಾಡಬಾರದು ಒಂದು ಗುಣಮಟ್ಟದಲ್ಲಿ ಸುಮಾರು 7 ಮೀಟ್ರ್ ಎತ್ತರ, ಅಂದರೆ ಇವತ್ತಿನ ಅಡಿ ಲೆಕ್ಕದಲ್ಲಿ 1 ಮೀಟ್ರಿಗೆ 3.25 ಅಡಿ ಬರುತ್ತದೆ. 21 ಅಂದರೆ 23 ಅಡಿ ಇವಾಗ ಹೈಟ್ ಬರುತ್ತದೆ. ಹಾಗೆ ಇದರ ದಪ್ಪನೂ ಸಹ 2 ಮೀಟ್ರ್ 23 ಅಂತ ಬರೆದಿದ್ದಾರೆ, ಅಂದರೆ 8 ಅಡಿ ದಪ್ಪ ಬರುತ್ತದೆ. ಈ ಕೋಟೆಯ ಒಳಗೆ 3 ದ್ವಾರ ಬಾಗಿಲುಗಳು ಇರ್ತವೆ. ಈ ಬಾಗಿಲುಗಳ ಕಂಬಗಳು ದ್ರಾವಿಡ ಶ್ರೇಣಿಯ ಕಂಬಗಳನ್ನಾಗಿ ಶ್ರೇಣಿಯಲ್ಲಿ ಅಳವಡಿಸಿರ್ತಾರೆ. ಈ ನಮ್ಮ ಕಸ್ತೂರಿ ರಂಗಪ್ಪನ ಕೋಟೆಯ ಬಾಗಿಲು ಉತ್ತರ ದಿಕ್ಕಿನಲ್ಲಿ ಇರುತ್ತದೆ. ಭಾಳ ಶ್ರೇಣಿಯಾಗಿ ಮತ್ತು ಒಂದು ಆಯಸ್ಸು ಆರೋಗ್ಯದಲ್ಲಿ ಇರುತ್ತದೆ ಎಂದು ಅವತ್ತಿನ ಕಾಲದಲ್ಲೇ ಅಂದರೆ ನಂದಿ ಬಾಗಿಲು ಅಂತ ಅಂತಾರೆ. ಇವಾಗ ನಮ್ಮ ಕಾಲದಲ್ಲಿ ಇದನ್ನು ಉತ್ತರ ದಿಕ್ಕಿನಲ್ಲಿ ಇಟ್ಟಿದ್ದಾರೆ. ಹಾಗೆ ಈ ಕೋಟೆಯ ಒಳಗಡೆಗೆ ಮನೆಗಳು, ಬಾವಿಗಳು ಮತ್ತು ದೇವಸ್ಥಾನಗಳು, ಕಣಜಗಳು ಇರ್ತವೆ. ಕಣಜಗಳಂದರೆ ನಿಮಗೆ ಗೊತ್ತು, ಆವಾಗ ವಾಡೆವು ಮತ್ತು ಇವಾಗಿನ ಕಾಲದಲ್ಲಿ ಮೂಟೆಗಳಲ್ಲಿ ಕಟ್ಟಿ ನಾವು ದವಸ ಧಾನ್ಯಗಳು ಇರ್ತೀವಿ. ಆಗಿನ ಕಾಲದಲ್ಲಿ ಭೂಮಿಯನ್ನು ಇದನ್ನು ಮಾಡಿ ಒಂದು ಇದ್ರ ಥರ ಮಾಡಿಬಿಟ್ಟು ಅದನ್ನು ಒಂದು ಕಡೆಯಲ್ಲಿ ಓಪನ್ ಮಾಡಿ ಅದರಲ್ಲಿ ಬೆಳೆದಂಥ ದವಸ ಧಾನ್ಯಗಳನ್ನೆಲ್ಲ ಮತ್ತು ಮುತ್ತು ರತ್ನ ಬಂಗಾರಗಳನ್ನು ಕಣಜಗಳಲ್ಲಿ ಹಾಕಿ ಮುಚ್ಚುಗಲ್ಲ ಹಾಕಿ ಮುಚ್ಚುವರು. ಯಾಕಂದರೆ ಬೇರೆ ರಾಜ್ಯದಿಂದ ಬಂದಾಗ ಯಾರನ್ನ ದರೋಡೆ ಮಾಡೋ ಬಂದಾಗ ಇದು ಯಾರಿಗೂ ಸಿಗದಂಗೆ ಇರಲಿ ಅಂತಂದು ಅವತ್ತಿನ ಕಾಲದಲ್ಲಿ ಐಡಿಯಾ ಮಾಡಿ ಮತ್ತು ರೈತರು ಬೆಳೆದಂಥ ಬೆಳೆಗಳನ್ನು ಸುಮಾರು ವರ್ಷಗಳ ಕಾಲ ನಶಿಸಿ ಹೋಗದಂತೆ ಕಾಪಾಡುವುದಕ್ಕೆ ಕಣಜಗಳನ್ನು ಮಾಡಿದರು. ಇಂಥ ಅದ್ಭುತವಾದ ಕೋಟೆ ಒಳಗೆ ಇದ್ದಾವೆ. ಈ ಕೋಟೆ ಸುಮಾರು ಬ್ರಿಟಿಷರ ವಶವಾದ ಮೇಲೆ ಇದರಲ್ಲಿ ಸಮಾಧಿಗಳ ಮೇಲೆ ಬರೆದಂಥ ಶಾಸನದಂತೆ ಈ ಕೋಟೆ ಸುಮಾರು ಅಂದರೆ 14ನೇ ತಾರೀಕು 3ನೇ ತಿಂಗಳು 1800 ಎಂದು ಈ ಶಾಸನದಲ್ಲಿ ಬರೆದಿದೆ. ಈ ಕೋಟೆ ಆಳಿದಂಥವರು ಎಲ್ಲೇ ಆಗಲಿ, ಈಗ ಚಿತ್ರದುರ್ಗ, ರತ್ನಗಿರಿ ಮತ್ತು ಈ ಕಸ್ತೂರಿ ರಂಗಪ್ಪನ ಕೋಟೆ ಆಲ್ಮೋಸ್ಟು ಈ ಕೋಟೆ ಕಟ್ಟಿ ಆಡ್ದಂಥವರೆಲ್ಲ ನಮ್ಮ ವಂಶಸ್ಥರೇ. ನಮ್ಮ ವಂಶಸ್ಥರು ಅಂದರೆ ಪಾಳೆಗಾರ ವಂಶಸ್ಥರು. ಪಾಳೆಗಾರರು ಅಂದರೆ ಎಷ್ಟೇ ಈಗಲೂ ಸಹ ಯಾವುದಾರ ಊರಲ್ಲಿ ಜೋರಾಗ ಗಲಾಟೆ ಆದಾಗ ಗಲಾಟೆಗೆ ಹೋದಾಗ ನೀನೇನೋ ಪಾಳೆಗಾರನ ಅಂತಾರೆ. ಅಂದರೆ ಆ ಪಾಳೆಗಾರರ ವಂಶಸ್ಥರು ಗತ್ತಿಗೆ ಆ ಹೆಸರಿಗೆ ಗತ್ತಿತ್ತು, ಆ ಗತ್ತಿಗೆ ಒಂದು ಬೆಲೆ ತೂಕ ಇತ್ತು. ಈಗಲೂ ಸಹ ನಮ್ಮ ಈ ವಂಶಸ್ಥರಿಗೆ ಒಂದು ಬೆಲೆ ಇದೆ. ಇದಕ್ಕೆ ಬೆಲೆ ತಂದುಕೊಟ್ಟು ಗೌರವ ತಂದುಕೊಟ್ಟ ಎಲ್ಲ ಹಿಂದಿನ ನಮ್ಮ ರಾಜರುಗಳಿಗೆ ಈ ಕೋಟೆ ಕಟ್ಟು ನಮ್ಮ ಹೆಸರನ್ನು ನಮ್ಮ ತಾತ ಮುತ್ತಾತ ಆದ್ರೂ ಉಳಿದಂಗೆ ನೋಡಿಕೊಂಡಂತಹ ಈ ವಂಶಸ್ಥರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮ ಹುಡುಗ ಕೊಟ್ಟಾರಾಜಣ್ಣ.
ಅಂದರೆ ಈ ಕಸ್ತೂರಿ ರಂಗಪ್ಪನ ಕೋಟೆ ಕಟ್ಟಿರುವುದು ಒಂದು ಭಾಳ ಅದ್ಭುತ. ಅಂದರೆ ಈ ಕೋಟೆ ಎಲ್ಲ ನಿರ್ಮಾಣ ಆದಮೇಲೆ ಇದಕ್ಕೆ ಯಾರೂ ಆಕ್ರಮಣ ಮಾಡಬಾರ್ದು, ಈ ಕೋಟೆ ಒಳಗೆ ಯಾರೂ ಬೇರೆಯವರು ಬರಬಾರ್ದು ಅಂದ್ಬಿಟ್ಟು ಈ ಕೋಟೆಯ ಸುತ್ತ ಸುಮಾರು ಒಂದು 45 ಅಡಿ 50 ಅಡಿ ಅದು ಉದ್ದ, ಆಳನೂ ಸಹ ಒಂದು 15ರಿಂದ 25 ಅಡಿ ಆಳ ತೆಗೆದ್ಬಿಟ್ಟು ಅದನ್ನು ಸುತ್ತ ಚೀಪಿಂಗ್ ಮಾಡಿಬಿಟ್ಟು ಆ ಕೋಟೆಯ ಸುತ್ತ ನೀರು ಬಿಟ್ಟಿದ್ದರು. ಅದು ತುಂಬ ತುಂಬ ನೀರು ಬಿಡ್ತಾರೆ. ಯಾಕೆಂದರೆ ಯಾರೂ ಇದನ್ನು ಅಕ್ರಮ ಮಾಡಬಾರ್ದು, ಇದಕ್ಕೆ ನುಗ್ಗಿ ಬರಬಾರ್ದು ಅಂತ ಸುತ್ತ ಸೈನಿಕರನ್ನ ನೇಮಿಸಿರ್ತಾರೆ. ಯಾಕಂದರೆ ಆ ನೀರಿನೊಳಗೆ ಈಜುವಾಗ ಇಲ್ಲ ಧುಮುಕಿದಾಗ ಜಿಳುಕಂತ ಶಬ್ದ ಬಂದಾಗ ಸೈನಿಕರಿಗೆ ಎಚ್ಚರಿಕೆ ಆಗೋದು, ಅವ್ರನ್ನ ಸೂಟ್ ಮಾಡೋರು ಇಲ್ಲ ಯಾಕೊಂಬಂದು ಬಂಧಿಸಿ ಶಿಕ್ಷೆ ಕೊಡೋರು. ಆಗಿನ ಕಾಲದಲ್ಲಿ ಇಂಥ ಐಡಿಯಾ ಮಾಡಿ ನಮ್ಮ ವಂಶಸ್ಥರು ಈ ಕೋಟೆ ಕಟ್ಟಿದರು. ಆ ಕೋಟೆಯಲ್ಲಿ ಕಸ್ತೂರಿ ರಂಗಪ್ಪನ ಕೋಟೆ ಸುತ್ತ ಚಾನಲನ್ನು ತೋರಿಸ್ತೀನಿ ನೋಡಿ. ಇವತ್ತಿಗೂ ಸಹ ಆ ಐಡಿಯಾ ಯಾರಿಗೂ ಬರೋಲ್ಲ. ಸ್ನೇಹಿತರೆ, ಇದು ಸಿರಾ ಕಸ್ತೂರಿ ರಂಗಪ್ಪನ ಕೋಟೆಗೆ ಸುತ್ತಲೂ ಕಾವಲಿಗಾಗಿ ಇದನ್ನು ಒಂದು ದೊಡ್ಡದಾಗಿ ಕಾಲವು ತೆಗೆದು ಇದನ್ನು ಇಳಿದು ಯಾರೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಈ ಕೋಟೆಯ ರಕ್ಷಣೆಗೆ ಸುತ್ತಲೂ ಈ ಥರ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಕೋಟೆಗೆ ಯಾರೂ ಬರೋಕ್ಕೆ ಸಾಧ್ಯ ಆಗುತ್ತಿರಲಿಲ್ಲ. ಆ ರೀತಿಯಲ್ಲಿ ಈ ಐಡಿಯಾ ಮಾಡಿ ಆವಾಗಿನ ಕಾಲದ ರಾಜರು ಈ ಕೋಟೆಯನ್ನು ಕಟ್ಟಿದರು. ಇದರ ಚರಿತ್ರೆ ಭಾಳಷ್ಟು ಇದೆ ಹೇಳಲು. ಇಲ್ಲಿ ಸುಮಾರು ಹಿಂದೆ ಈ ಕೋಟೆಯಲ್ಲಿ ದವಸ ಧಾನ್ಯಗಳು ಮುತ್ತು ರತ್ನಗಳನ್ನು ಸೇರಿನಲ್ಲಿ ಅಳೆದು ಕೊಡ್ತಿದ್ರಂತೆ. ಅಂತಹ ಇದು ಸಿರಾ ತಾಲೂಕಿನ ಸಿರಾ ಕಸ್ತೂರಿ ರಂಗಪ್ಪನ ಕೋಟೆಯ ಚರಿತ್ರೆ. ಕೆಲವರೆಲ್ಲ ಒಂದೊಂಥರ ಚರಿತ್ರೆ ಹೇಳ್ತಾರೆ. ಇತಿಹಾಸನ ಸೃಷ್ಟಿ ಮಾಡಿದಂಥ ಸಿರಾ ರಂಗಪ್ಪನ ಕಸ್ತೂರಿ ರಂಗಪ್ಪನ ಕೋಟೆ ಇದು.